ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂದ್ರೆ ಏನ್ ಬೇಕು, ಚಾಫ್ ಕಟರ್ ಬೇಕಾಗಿರುತ್ತೆ. ಮತ್ತೆ ಚಾಫ್ ಕಟರ್ ಆದಿದ್ಮೇಲೆ ಹಾಲ್ ಕರಿಕೆ ಮಿಲ್ಕಿಂಗ್ ಮಿಷಿನ್ಸ್ ಅವೈಲಬಲ್ ಆಗಿದೆ. ಹಾಲ್ ಕರೆದಿದ್ದಾದ್ಮೇಲೆ ಹಾಲ್ ನೀವು ಸೊಸೈಟಿಗೆ ಹಾಕಿದ ಮೇಲೆ ನಿಮ್ಗೆ ಹಾಲ್ ಮಿಕ್ಕೋಯ್ತು ಅಂದ್ರೆ ನೀವು ಅದು ಬೆಣ್ಣೆ ತೆಗಿಯಕ್ಕೆ ಅದು ಕ್ರೀಮ್ ಸೆಪರೇಟರ್ ನಮ್ಮ ಹತ್ರ ಅವೈಲಬಲ್ ಆಗಿದೆ. ನಿಮ್ಗೆ ಎಲ್ಲಾನು ಇದೆ. ನಿಮ್ಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್, ಅದೇ ನಾನು ಹೇಳಿದ ತರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೊಡ್ಬೋದು. ಒಂದು ಜಮೀನ್ ಇದ್ರೆ ಪವರ್ ವೀಡರ್ ಕೊಡ್ಬೋದು, ತೆಂಗಿನ ಮರ ಅದು ಶೆಡ್ ಮಾಡಕ್ಕೆ ನಿಮ್ಗೆ ಶೆಡರ್ ಮಿಷಿನ್ ಕೊಡ್ಬೋದು, ಇಳ್ನೀರ್ ಕಟ್ ಮಾಡಕ್ಕೆ ಟೆಂಡರ್ ಕೋಕೋನಟ್ ಕಟ್ಟಿಂಗ್ ಮಿಷಿನ್ ಕೊಡ್ಬೋದು. ಮತ್ತೆ ಅದು ಮಾತ್ರ ಇಲ್ಲ, ನಿಮ್ಗೆ ತೆಂಗಿನಕಾಯಿ ಮತ್ತೆ ಇದು ತೆಂಗಿನ ಮಟ್ಟೆ ತೆಂಗಿನಕಾಯಿ ಸುಳಿಯಕ್ಕೆ ಮಿಷಿನ್ ನಮ್ಮ ಹತ್ರ ಅದು ಅವೈಲಬಲ್ ಆಗಿದೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಫೈನ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಖುಷಿ ಅನಿಸಿದ್ ಮೇಡಮ್, ನಿಮ್ಮನ್ನ ಅಂದ್ರೆ ನಿಮ್ಮ ಕಂಪನಿನ ಹುಡ್ಕೊಂಡು ಬಂದೆ. ಕೇಳ್ಪಟ್ಟೆ ನಾನು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಕೋಯಿ ಕ್ಲಾಸಿಕ್ ಇಂಡಸ್ಟ್ರಿ ಕಂಪನಿನ. ಸೊ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಏನಂತಂದ್ರೆ ನನಗೆ ಒಂದು 2 ಲಕ್ಷ ಜನ ಇದ್ದಾರೆ ಅಂತಂದ್ರೆ ಅವ್ರಿಗೆ ಅಗ್ರಿಕಲ್ಚರ್ ರಿಲೇಟೆಡ್ ಅಂದರೆ ಈಕ್ವಿಪ್ಮೆಂಟ್ಸ್ ಅಂದರೆ ಚಿಕ್ಕ ರೈತರು ಇರ್ತಾರೆ, ಸಣ್ಣ ರೈತರು ಇರ್ತಾರೆ. ಸೊ ಅವ್ರಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳು, ಆಮೇಲೆ ಏನಾದರೂ ಬೇಕಾಗಿತ್ತು ಈಕ್ವಿಪ್ಮೆಂಟ್ಸ್ ಅಂತಂದರೆ ಸೊ ಭಾಳ ಜನ ಕೇಳ್ತಾ ಇದ್ರು, ಸರ್ ನಮಗೆ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ಇವತ್ತು ನಿಮ್ಮ ಕಂಪ್ನಿಗೆ ಬಂದಿದ್ದೀನಿ, ಅಂದರೆ ಕೊಯಂಬತ್ತೂರು ಬಂದಿದ್ದೀನಿ, ಅಂದರೆ ತಮಿಳ್ನಾಡಿಗೆ. ಸೊ ಕೊಯಂಬತ್ತೂರಲ್ಲಿರುವಂಥ ಕಂಪ್ನಿಗೆ ಮೇಡಮ್ ನಿಮ್ಮ ಒಂದು ಕಂಪ್ನಿ ಪರಿಚಯ ಮಾಡಿಕೊಡಿ. ನಮಗೂ ಭಾಳ ಖುಷಿ ಆಯಿತು. ನಾವಿರೋದಂತೂ ಕೊಯಂಬತ್ತೂರು ತಮಿಳ್ನಾಡಲ್ಲಿ ಇದೀವಿ. ಮತ್ತು ನಮ್ಮನ್ನು ಹುಡ್ಕೊಂಡು ಕರ್ನಾಟಕ ಅಲ್ಲಿಂದ ಒಬ್ರು ಬಂದಿದ್ದಾರೆ ಅಂದರೆ ನಮ್ಮ ಪ್ರಾಡಕ್ಟ್ ಹೇಗಿದೆ, ನಾವೇನು ಮ್ಯಾನುಫ್ಯಾಕ್ಚರ್ಸ್ ಮಾಡ್ತೀವಿ, ನಾವು ಹೇಗೆ ನಮ್ಗೆ ಎಲ್ಲ ರೈತರಿಗೂ ಹೇಗೆ ನಾವು ಸರ್ವಿಸ್ ಮಾಡ್ತೀವಿ ಹಾಗೆ ಅಂತ ನಾನು ಒಂದೊಂದಾಗಿ ಒಂದೊಂದು ಮಿಷಿನ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾನು ಸುಚಿತ್ರಾ, ಕೋವಿ ಕ್ಲಾಸಿಕ್ ಇಂಡಸ್ಟ್ರೀಸ್ ಕೊಯಂಬತ್ತೂರು. ನಾನು ಆ ಕಂಪನಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಬಂದು ಇಲ್ಲಿ ಕೊಯಂಬತ್ತೂರು ಸಿನ್ಸ್ 2010ಲಿಂದ ನಾವು ಕಂಪನಿ ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ವಿ ಆರ್ ಒನ್ ಆಫ್ ದಿ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಎಕ್ಸ್ಪೋರ್ಟರ್ಸ್. ನಾವು ಬಂದು ಸಣ್ಣ ರೈತರ ದೊಡ್ಡ ರೈತರು ಯಾರು ಇಲ್ದಂಗೆ ಈವನ್ ಒಂದೊಂದು ರೈತರು ನಮ್ಮ ಅದೇ ₹1 ಲಕ್ಷವರೆಗೂ ನಮ್ಮ ಹತ್ರ ಎಲ್ಲ ಮಿಷಿನ್ಸು ಅವೈಲಬಲ್ ಇದೆ. ಇದು ನಿಮಗೆ ಏನು ಲೊಕೇಶನ್ ಚೆನ್ನಾಗಿದೆಯಾ ನೋಡೋಕ್ಕೆ, ಲೊಕೇಶನ್ ಮಾತ್ರ ಇಲ್ಲ, ನಮ್ಮ ಪ್ರಾಡಕ್ಟ್ಸು ಆ ಥರ ಚೆನ್ನಾಗಿರುತ್ತೆ. ಬನ್ನಿ, ನಮ್ಮ ಗುಡೌನ್ ತೋರಿಸ್ತೀನಿ ನಿಮಗೆ, ಮತ್ತು ನಮ್ಮ ಆಫೀಸ್ ಶೋರೂಮ್ ತೋರಿಸ್ತೀನಿ, ಮತ್ತು ನಮ್ಮ ಆಫೀಸ್ ಸೆಟಪ್ ತೋರಿಸ್ತೀನಿ ಹೇಗಿದೆ ಹಾಗೆ ಅಂತ. ಒಂದೊಂದು ಮಿಷಿನ್ ಆಗಿ ಕ್ಯಾಟಗರಿ ವೈಸ್ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ರೈಟ್ ಫ್ರಮ್ ದಿ ಕಲ್ಟಿವೇಟಿಂಗ್ಲಿಂದ ನಮ್ಮ ಹತ್ರ ಹಾರ್ವೆಸ್ಟಿಂಗ್ ವರ ಎಲ್ಲ ಮಿಷಿನ್ ನಮ್ಮ ಹತ್ರ ಅವೈಲಬಲ್ ಇದೆ. ನಾಟ್ ಓನ್ಲಿ ಫಾರ್ ಫಾರ್ಮಿಂಗ್ ಮಿಷಿನರೀಸ್, ನಮ್ಮ ಹತ್ರ ಅದು ಎಮ್ಮೆ ಮೇಕೆಗೆ ಹಾಲು ಕರಿಯೋ ಮಿಷಿನ್, ಮತ್ತು ದನಗಳಿಗೂ ಮೇವು ಕಟ್ ಮಾಡೋ ಮಿಷಿನ್, ಮತ್ತು ಬೆಣ್ಣೆ ತೆಗೆಯೋ ಮಿಷಿನ್, ಆ ಥರ ಎಲ್ಲ ಮಿಷಿನ್ಸು ಅವೈಲಬಲ್ ಇದೆ. ಬನ್ನಿ ನೋಡೋಣ ಒಳಗೆ ಏನೇನು ಮಿಷಿನ್ಸ್ ಎಲ್ಲೆಲ್ಲಿ ಯಾವ ಥರ ಇದೆ ಹಾಗೆ ಅಂತ ನಿಮಗೆ ನಾನು ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಪವರ್ ವೀಡರ್ ಬಗ್ಗೆ ತಿಳಿಸ್ಕೊಡಿ ಈಗ. ಓಕೆ, ಪವರ್ ವೀಡರ್ ಅಂದರೆ ನಿಮಗೆ ಏನು ಅಂದರೆ ಒಂದು ಟ್ರ್ಯಾಕ್ಟ್ರು ಏನೇನು ಕೆಲಸ ಮಾಡ್ತಿದೆಯೋ ಅಷ್ಟು ಕೆಲಸನೂ ನಮ್ಮದು ಪವರ್ ವೀಡರ್ ಇವಾಗ ಮಾಡುತ್ತೆ. ನಿಮಗೆ ದೊಡ್ಡ ಜಮೀನಿದ್ರೆ ಅವ್ರಿಗೆ ಟ್ರ್ಯಾಕ್ಟರ್ ತೊಗೊಳ್ಳೋಕ್ಕೆ ಅವ್ರಿಗೆ ಅನುಕೂಲವಾಗಿರುತ್ತೆ. ಆದರೆ ಚಿಕ್ಕ ಜಮೀನು ಅದು ಸಣ್ಣದು ರೈತರು ಮತ್ತು ಸಣ್ಣದ ರೈತರು ಮತ್ತು ಒಂದು ಎಕರೆ 2 ಎಕರೆ ಜಮೀನು ಇಟ್ಕೊಂಡಿರ್ತಾರಲ್ವ, ಅವ್ರಿಗೆಲ್ಲ ನೋಡಿದರೆ ಟ್ರ್ಯಾಕ್ಟರ್ ಅಂತೂ ಅನುಕೂಲವಾಗಿರಲ್ಲ. ಅವ್ರಿಗೇನೆ ನಾವು ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಟ್ರ್ಯಾಕ್ಟ್ರಿಗೆ ರೀಪ್ಲೇಸ್ಮೆಂಟ್ ಮಾಡೋ ಥರ ನಾವೇನು ಮಾಡಿದ್ವಿ ಅಂದರೆ ಪವರ್ ವೀಡರ್ ಅಂತೂ ಡಿಸೈನ್ ಮಾಡಿ ನಾವು ಇಲ್ಲಿಟ್ಟಿದ್ವಿ. ನಾಟ್ ಓನ್ಲಿ ಪವರ್ ವೀಡರ್, ಬ್ರಷ್ ಕಟರ್ಸ್ ಇದೆ ನಮ್ಮ ಹತ್ರ. ಬ್ರಷ್ ಕಟರ್ಸ್ ಅಂತೂ ಇದೆಲ್ಲ ಸಣ್ಣದ ಬ್ರಷ್ ಕಟರ್ಸ್ಲಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಮ್ಯಾಕ್ಸಿಮಮ್ ನೋಡಿದರೆ ಇದು ಸ್ಟಾರ್ಟಿಂಗ್ ಫ್ರಮ್ 14,000ಲಿಂದ 22,000ವರೆಗೂ ಇದೆ. ಇದು ನೋಡಿದರೆ ಇದು ಸಾಮಾನ್ಯ ಎಲ್ಲ ರೈತರು ಇದು ಅಫೋರ್ಡಬಲ್ ಆಗಿರುತ್ತೆ, ಎಕನಾಮಿಕಲ್ ಪ್ರೈಸಸಲ್ಲಿ ಇರುತ್ತೆ. ಇದ್ರೆ ಬರೀ ಕೇವಲ 39,000ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 39,000ಲಿಂದ ನಿಮಗೆ 1,30,000ವರೆಗೂ ನೀವು ತೊಗೋಬೋದು. ಇವಾಗ ಸದ್ಯಕ್ಕೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ರಾ ಮೆಟೀರಿಯಲ್ಸ್ ಪ್ರೈಸ್ ಅಂತೂ ಎಷ್ಟು ಹೆಚ್ಚಾಗಿದೆ, ಮತ್ತು ಡೀಸೆಲ್ ಪ್ರೈಸ್ ಅಂತೂ ಎಷ್ಟು ರೈಸ್ ಆಗಿದೆ ಹಾಗೆ ಅಂತ. ಇವಾಗ ಈ ಸದ್ಯಕ್ಕೆ ಈ ಕಾಲಘಟ್ಟದಲ್ಲಿ ನಮಗೆ ಟ್ರ್ಯಾಕ್ಟರ್ ಅಂತೂ ತೊಗೊಳ್ಳೋಕ್ಕೆ ಅಷ್ಟು ತುಂಬ ಸಾಮಾನ್ಯ ಒಂದು ರೈತರಿಗೆ ತೊಗೊಳ್ಳೋಕ್ಕಂತೂ ಅದು ಆಗೋದಿಲ್ಲ, ಅದು ಅನುಕೂಲವಾಗಿ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಟ್ರ್ಯಾಕ್ಟ್ರ್ ಏನೇನು ಕೆಲಸ ಮಾಡ್ತಾ ಇದೆಯೋ ಅದು ಒಂದು ಮಿನಿ ಟ್ರ್ಯಾಕ್ಟ್ರ್ ಏನೇನು ಕೆಲಸ ಮಾಡುತ್ತೋ ಅಷ್ಟು ಕೆಲಸನೂ ನಿಮಗೆ ಒಂದು ಮಲ್ಟಿಫಂಕ್ಷನ್ ಪವರ್ ವೀಡರ್ ಅಂತೂ ಮಾಡಿಕೊಡುತ್ತೆ. ಇದರಲ್ಲಿ ನೋಡಿ ಬೇಸಿಕ್ ವೆರೈಟಿ ನೋಡಿದರೆ 5 HP ಇಲ್ಲಿಂದ ಶುರುವಾಗ್ತಾ ಇದೆ. 5 HP ನೋಡಿದರೆ ನಿಮಗೆ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಮತ್ತು 7.5 HP ನೋಡಿದರೆ ಮಲ್ಟಿಫಂಕ್ಷನ್ ಪವರ್ ವೀಡರ್ ಇದೆ. ಮೇಡಮ್ ಮಲ್ಟಿ ಫಂಕ್ಷನ್ ಅಂತ ಹೇಳ್ತಿರಲ್ಲ, ಈಗ ನಮ್ಮ ರೈತರಿಗೆ ತಗೊಂಡ್ಗೇಸಿ ಹೊಲದಲ್ಲಿ ಈಗ ಲೇಬರ್ದೆಲ್ಲ ಜಾಸ್ತಿ ಇದೆ, ಬಿತ್ತನೆ ಮಾಡೋ ಟೈಮಲ್ಲಿ ಲೇಬರ್ ಎಲ್ಲ ಸಿಗಲ್ಲ. ಸೊ ಏನಾದರೂ ಕಳೆ ಕೀಳಬೇಕಾಗಿತ್ತು, ಏನಾದರೂ ಮಾಡಬೇಕಾಗಿತ್ತು, ಲೇಬರ್ ಸಮಸ್ಯೆನೇ ಜಾಸ್ತಿ ಇದೆ. ಒಂದು 4-5 ಜನ ಲೇಬರ್ ಮಾಡೋದೇನು ಇದು ಆರಾಮಾಗಿ ಪವರ್ ವೀಡರ್ ಮಾಡುತ್ತೆ ಮೇಡಮ್? ಖಂಡಿತವಾಗಿ ಮಾಡುತ್ತೆ ಸರ್. ನಾಟ್ ಓನ್ಲಿ ಲೇಬರ್, ಇದು ಬಂದು ನೋಡಿದರೆ ಇದು ಗಂಡು ಮಕ್ಕಳು ಮಾತ್ರ ಮಾಡೋದಿಲ್ಲ, ಈವನ್ ಹೆಣ್ಮಕ್ಳು ಇದು ನೀವು ಅದು ಪವರ್ ವೀಡರ್ ಅಂತೂ ಆಪ್ರೇಟ್ ಮಾಡ್ಕೋಬೋದು. ನೋಡಿದರೆ ಇದರಲ್ಲಿ ಪವರ್ ವೀಡರಲ್ಲಿ ನೋಡಿದರೆ ಇದು ಈಸಿಯಾಗಿ ಆಪ್ರೇಟ್ ಮಾಡ್ಕೋಬೋದು. ಇದು 360 ಡಿಗ್ರಿ ಅಂತೂ ರೊಟೇಟ್ ಆಗುತ್ತೆ ನಿಮಗೆ. ಇದು
ಮತ್ತು ಇದು ಪವರ್ ವೀಡಿಂಗ್ ಆಪ್ರೇಟಿಂಗ್ ಮಾತ್ರ ಇಲ್ಲ, ಇದ್ರ ಜೊತೆಗೆ ನೀವು ಏನೇನು ಮಾಡ್ಕೋಬೋದು ಅಂದರೆ ಸ್ಪ್ರೇಯರ್ ಅಟ್ಯಾಚ್ ಮಾಡ್ಕೋಬೋದು, ಟ್ರೈಲರ್ ಅಟ್ಯಾಚ್ ಮಾಡ್ಕೋಬೋದು. ನಿಮಗೆ ಏನೇನೆಲ್ಲ ಒಂದು ಟ್ರ್ಯಾಕ್ಟರಲ್ಲಿ ಹಿಂದೆ ಏನೇನೆಲ್ಲ ನೀವು ಇಂಪ್ಲಿಮೆಂಟ್ ಎಲ್ಲ ಅಟ್ಯಾಚ್ ಮಾಡ್ಕೋತೀರೋ ಅಷ್ಟೂ ಈ ಮಲ್ಟಿಫಂಕ್ಷನ್ ಪವರ್ ವೀಡರಲ್ಲಿ ನೀವು ಮಾಡ್ಕೋಬೋದು. ಮೋರ್ ಓವರ್ ಇದು ಹೇಗೆ 2 ವೀಲರ್ ಗಾಡಿ ಓಡಿಸೋ ಥರನೇ ಇದು. ಜಸ್ಟ್ ನೀವು ಎಲ್ಲಿ ಸ್ಟಾಪ್ ಮಾಡಬೇಕೋ ಅಲ್ಲೇ ನೀವು ಹಾಕಿ ಸ್ಟಾಪ್ ಮಾಡ್ಕೋಬೋದು. ಆ ಥರ ಇದ್ರು ತುಂಬ ಹೆಣ್ಮಕ್ಳು ಓಡಿಸೋ ಥರ ತುಂಬ ಅನುಕೂಲವಾಗಿರುತ್ತೆ ಈ ಪವರ್ ವೀಡರ್ ಅಂತೂ. ಮೇಡಮ್ ಇದಕ್ಕೆ ಎಲ್ಲ ಟೈಪ್ಸ್ ಅಂದ್ರೆ ಇಕ್ವಿಪ್ಮೆಂಟ್ಸ್ ಎಲ್ಲ ಇದಕ್ಕೆ ಅಟ್ಯಾಚ್ ಆಗೋ ಇಕ್ವಿಪ್ಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಸಿಗುತ್ತೆ? ಎಲ್ಲ ಹೀಗೆ ನಾನು ಮುಂಚೆನೇ ಹೇಳಿದ ಥರ ನೀವು ಒಂದೊಂದು ಟ್ರೇಡಿಂಗ್ ಮಾಡ್ತಾರೆ, ಒಬ್ಬೊಬ್ರು ಟ್ರೇಡಿಂಗ್ ಮಾಡ್ತಾರೆ, ಪವರ್ ವೀಡರ್ ಅಂತೂ ಸೇಲ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಅಷ್ಟೇ, ನೀವು ಹಿಂದೆ ಏನಾದರೂ ಮಿಷಿನ್ ಪ್ರಾಬ್ಲಮ್ ಹಾಗೆ ಅಂತ ನೀವು ಅವ್ರ ಹತ್ರ ಅಪ್ರೋಚ್ ಮಾಡಿದರೆ, ಮೇಡಮ್ ನಮ್ಮ ಹತ್ರ ಈ ಪಾರ್ಟ್ಸ್ ಇವಾಗ ಸಿಗೋದಿಲ್ಲ, ಈ ಥರ ಪಾರ್ಟ್ಸ್ ಇವತ್ತು ಬರೋದಿಲ್ಲ, ನಮಗೆ ಇಷ್ಟು ದಿವಸ ಆಗುತ್ತೆ ಬರೋಕ್ಕೆ, ಅಷ್ಟು ದಿವಸ ಆಗಿದ್ರು ನೀವು ಪವರ್ ವೀಡರ್ ತೊಗೊಂಡು ನಿಮಗೆ ಪ್ರಯೋಜನ ಇಲ್ದಂಗೆ ಇರುತ್ತೆ. ಬಟ್ ಅಷ್ಟು ದಿವಸ ಪವರ್ ವೀಡರ್ ನೀವು ಸುಮ್ಮನೆ ಇಟ್ಕೊಂಡಿರೋಕ್ಕಾಗಲ್ಲ. ನಿಮಗೆ ಯಾವಾಗ ಇದು ಯೂಸ್ ಮಾಡಬೇಕಾಗಿದೆಯೋ ಆವಾಗ ನೀವು ಮಿಷಿನ್ ಯೂಸ್ ಮಾಡಿದ್ರೇ ನೀವು ತೊಗೊಂಡಿರೋಕ್ಕೆ ಒಂದು ಅರ್ಥ ಆಗುತ್ತೆ ನಿಮಗೆ. ಆ ಥರ ಇಲ್ಲ, ನಮ್ಮ ಹತ್ರ ನೋಡಿದರೆ ಎಲ್ಲ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಅಂತೂ, ಬೀಯಿಂಗ್ ಎ ಮ್ಯಾನುಫ್ಯಾಕ್ಚರರ್ ಎಲ್ಲ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಅಂತೂ ನಮ್ಮ ಹತ್ರನೇ ಸಿಗುತ್ತೆ. ಎಲ್ಲದಕ್ಕೂ ಅಷ್ಟು ನೋಡಿದರೆ ನಾನು ಸ್ಪೇರ್ ಪಾರ್ಟ್ಸ್ ಡಿವಿಷನ್ ಅಂತೂ ತೋರಿಸ್ತೀನಿ. ಒಂದೊಂದು ಮಿಷಿನ್ಗೂ ಎಷ್ಟೆಷ್ಟು ಸ್ಪೇರ್ ಪಾರ್ಟ್ಸ್ ಇಟ್ಟಿದ್ದೀವಿ ಅಂತ ನೀವೇ ಅಲ್ಲಿ ನೋಡ್ಬೋದು. ಎಲ್ಲಾನು ಸ್ಪೇರ್ ಪಾರ್ಟ್ಸೇ ಇದೆ, ಅಷ್ಟು ಸ್ಪೇರ್ ಪಾರ್ಟ್ಸೇ ಇರೋದು. ಎಲ್ಲ ಎಕ್ವಿಪ್ಮೆಂಟ್ಸು ನಮ್ಮ ಹತ್ರ ಇದೆ, ಎನಿ ಟೈಮ್ ಅವೈಲಬಲ್. ಯಾವಾಗ ಆರ್ಡರ್ ಮಾಡಿದ್ರು ವಿತಿನ್ ಅ ಕಪಲ್ ಆಫ್ ಡೇಸ್ ನಿಮಗೆ ರೀಚ್ ಆಗುತ್ತೆ ಇದು. ಸರ್, ಇದು ನಮ್ಮ ಸ್ಪೇರ್ ಪಾರ್ಟ್ಸ್ ಅಂತೂ ಪವರ್ ವೀಡರ್ ಸ್ಪೇರ್ ಪಾರ್ಟ್ಸ್ ಅಂತೂ ಗುಡೌನ್. ಎಲ್ಲರೂ ಏನು ಮಾಡ್ತಾರೆ, ಕೆಲವರು ಪವರ್ ವೀಡರ್ ಅಂತೂ ಕೆಲವರು ಇಂಪೋರ್ಟ್ ಮಾಡ್ತಾರೆ, ಕೆಲವರು ಟ್ರೇಡಿಂಗ್ ಮಾಡ್ತಾರೆ. ನೀವು ಇಂಪೋರ್ಟ್ ಮಾಡಿದರೆ ಇಂಪೋರ್ಟ್ ಮಾಡಿ ಮಿಷಿನ್ನ ತರಿಸ್ಕೊಟ್ಬಿಡ್ತಾರೆ ಅಷ್ಟೇ. ಅದರಿಂದ ಅವ್ರ ಕಾಂಟ್ಯಾಕ್ಟ್ ನಿಮಗೆ ಬಿಟ್ಟೋಗ್ಬಿಡತ್ತೆ. ಮತ್ತು ಟ್ರೇಡಿಂಗ್ ಮಾಡಿದರೆ ಏನಾಗುತ್ತೆ, ಟ್ರೇಡ್ ಮಾಡಿ ಪರ್ಚೇಸ್ ಮಾಡಿ ಕೊಡೋರು ಅವರು ಒಂದು ಮಾರ್ಜಿನ್ ಇಟ್ಕೊಂಡು ನಿಮಗೆ ಟ್ರೇಡ್ ಮಾಡಿ ಪರ್ಚೇಸ್ ಮಾಡಿ ಕೊಡೋರು, ನೀವು ತಗೋತೀರಾ. ಮತ್ತು ಏನಾಗುತ್ತೆ, ಕೆಲವು ಬ್ರ್ಯಾಂಡ್ಸ್ ನೋಡಿದ್ರೇ ನಿಮಗೆ ಅನ್ನೋನ್ ಬ್ರ್ಯಾಂಡ್ಸ್ ಆಗಿರುತ್ತೆ. ಕೆಲವು ಬ್ರ್ಯಾಂಡ್ಸ್ ಬಂದು ನಿಮಗೆ ಸ್ಪೇರ್ ಪಾರ್ಟ್ಸ್ ಅಂತೂ ಸಿಗಲ್ಲ. ಕೆಲವು ಬ್ರ್ಯಾಂಡ್ಸ್ ಹಾಗೆ ಸ್ಪೇರ್ ಪಾರ್ಟ್ಸ್ ಸಿಕ್ಕಿದ್ರು ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಆಗಿರುತ್ತೆ, ಹಾಗೆ ಅಂತ ನಾವು ಹೇಳಂಗಿಲ್ಲ. ನಾವು ಬೀಯಿಂಗ್ ಮ್ಯಾನುಫ್ಯಾಕ್ಚರ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಪವರ್ ವೀಡರ್ಸ್ ಅಷ್ಟು ಅಂತೂ. ನೋಡಿದರೆ ಇದರಲ್ಲಿ ಎಷ್ಟು ಸ್ಪೇರ್ ಪಾರ್ಟ್ಸ್ ನಾವೆಲ್ಲ ರ್ಯಾಕ್ ಮಾಡಿ ಇಟ್ಟಿದ್ದೀವಿ ಹಾಗೆ ಅಂತ ನೋಡಿ. ಇದು ನಮ್ಮ ಸ್ಪೇರ್ ಪಾರ್ಟ್ಸ್ ಅಂತೂ ಗುಡೌನ್ ಇದು. ಎಲ್ಲ ಆಲ್ ಟೈಪ್ ಆಫ್ ಪವರ್ ವೀಡರ್ಸ್ಗೆ ಎಲ್ಲ ಸ್ಪೇರ್ ಪಾರ್ಟ್ಸು ಅಟ್ ಎನಿ ಟೈಮ್ ಯಾವಾಗ ಬೇಕಾದರೂ ನಿಮಗೆ ಸಿಗುತ್ತೆ ಇದು. ಮೇಡಮ್, ಈಗ ಅವ್ರಿಗೆ ಸರ್ವಿಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಅವ್ರು ಅಂತಾರೆ, ಸರ್ ನಮ್ಗೆ ಅಲ್ಲಿದೆ ಕೊಯಂಬತ್ತೂರು, ನಾವು ಕರ್ನಾಟಕ ಇರ್ಲಿ, ಬೇರೆ ಸ್ಟೇಟ್ ಇರ್ಲಿ, ಬೇರೆ ರಾಜ್ಯ ಇರ್ಲಿ, ಸೊ ಯಾವ ತರ ನೀವು ಸೇಲ್ಸ್ ಇದನ್ನ ಕನ್ಸಲ್ಟ್ ಮಾಡ್ತಾರೆ ಮೇಡಮ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ? ಸರ್, ನಾವು ಯೂಟ್ಯೂಬ್ ನಾವು ಇವಾಗ ಮಾಡ್ತೀವಿ ಇಲ್ವಾ, ಯೂಟ್ಯೂಬ್ ಚಾನಲಲ್ಲಿ ಎಕ್ಸಿಕ್ಯೂಟಿವ್ಸ್ ನಂಬರ್ ಪೂರ್ತಿ ಅದರಲ್ಲಿ ಬರುತ್ತೆ. ಆ ನಂಬರಲ್ಲಿ ನೀವು ಫೋನ್ ಮಾಡಿ ಕೇಳಿದರೆ ನಿಮ್ಮ ಅಡ್ರೆಸ್ ಎಲ್ಲ ತಗೋತಾರೆ. ಮತ್ತು ಹೇಗೆ ನಿಮಗೆ ಡಿಸ್ಪ್ಯಾಚ್ ಮಾಡ್ತಾರೆ ಅಂದರೆ, ನಿಮಗೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡ್ತೀವಿ ಅಂತೂ ನೀವು ನಮಗೆ ಅಮೌಂಟ್ ಹಾಕಿದರೆ ನಿಮಗೆ ನಿಯರೆಸ್ಟ್ ಟ್ರಾನ್ಸ್ಪೋರ್ಟ್ ಯಾವುದು ಇದೆಯೋ ಆ ಟ್ರಾನ್ಸ್ಪೋರ್ಟಲ್ಲಿ ನಿಮ್ಮ ನಿಯರೆಸ್ಟ್ ಲಾಜಿಸ್ಟಿಕ್ಸ್ ಗುಡೌನ್ಗೆ ನಾವು ಬುಕ್ ಮಾಡಿ ಕೊಡ್ತೀವಿ. ನಾವು ಮಿಷಿನ್ ರಿಸೀವ್ ಆಗಿದ ಮೇಲೆ ನಿಮಗೆ ಯಾವಾಗ ಬರಬೇಕು ಅಂತ ಹೇಳಿದರೆ ಆವಾಗ ನಮ್ಮ ಮೆಕ್ಯಾನಿಕ್ನ ನಿಮಗೆ ನಿಮ್ಮ ಜಾಗಕ್ಕೆ ನಾವು ಕಳಿಸಿದ್ರೆ ಅವ್ರೇನು ಹೇಳ್ತಾರೆ, ನಿಮಗೆ ಮಿಷಿನ್ ಹೇಗೆ ರನ್ ಮಾಡಬೇಕು, ಹೇಗೆ ಫಿಟ್ ಮಾಡಬೇಕು, ಏನು ಸಣ್ಣದು ಮಿಷಿನ್ಸ್ ಪ್ರಾಬ್ಲಮ್ ಬಂದರೆ ಹೇಗೆ ನೀವೇ ಸೆಲ್ಫ್ ಆಗಿ ಹೇಗೆ ನೀವು ಸಾಲ್ವ್ ಮಾಡ್ಕೋಬೇಕು ಹಾಗೆ ಅಂತ ನಿಮಗೆ ಹೇಳ್ಕೊಡ್ತಾರೆ. ಮಿಷಿನ್ ಜೊತೆಗೇನೆ ನಿಮಗೆ ಆಪರೇಷನ್ಸ್ ಮ್ಯಾನ್ಯುವಲ್ ಮತ್ತು ಇನ್ಸ್ಟ್ರಕ್ಷನ್ಸ್, ಡೂಸ್ ಅಂಡ್ ಡೋಂಟ್ಸ್ ಇನ್ಸ್ಟ್ರಕ್ಷನ್ಸ್ ಎಲ್ಲಾನು ಜೊತೆಗೇನೆ ಬರುತ್ತೆ. ಮಿಷಿನ್ ಎಂಜಿನ್ ಹೇಗೆ ಮೇಂಟೈನ್ ಮಾಡಬೇಕು, ಆಯಿಲ್ ಎಷ್ಟು ಬಿಡಬೇಕು, ಮತ್ತು ಆಯಿಲ್ಗೆ ಜೊತೆಗೆ ನಿಮ್ಗೆ ಎಷ್ಟು ml ಹಾಕಬೇಕು, ಇದೆಲ್ಲಾನು ನಿಮಗೆ ಹೇಳ್ಕೊಡ್ತಾರೆ ನಿಮಗೆ. ಮೇಡಮ್, ಈಗ ರೈತರಿಗೆ, ಸಣ್ಣ ರೈತರು ಇರ್ತಾರೆ, ಅವ್ರಿಗೆ ಟ್ರ್ಯಾಕ್ಟರ್ ಖರೀದಿಸಕ್ ಆಗಲ್ಲ, ಅದು ಮಾತು ಮೇಡಮ್. ಅದ್ರಲ್ಲಿ 1 ಎಕರೆ 2 ಎಕರೆ ಜಮೀನು ಇರುತ್ತೆ, ಲೇಬರ್ ಸಿಗಲ್ಲ ಅಂತ ಹೇಳ್ತಾರೆ. ಈಗ ಜೂನ್ ಬಂದ್ರೆ ಬಿತ್ತನೆಲ್ಲ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗಿ ಆ ಟೈಮಲ್ಲಿ ಎಲ್ಲ ಏನೇನು ಮಲ್ಟಿ ಫಂಕ್ಷನ್ ಅಲ್ಲಿ ಏನೇನು ಇದಾವೆ ಮೇಡಮ್ ಅದರಲ್ಲಿ? ಸರ್, ಮಲ್ಟಿ ಫಂಕ್ಷನ್ ಪವರ್ ವೀಡರ್ ಹಾಗೆ ಅಂದ್ರೆ ಅದು ಮಿನಿ ಟ್ರ್ಯಾಕ್ಟರ್ ತರ. ಅದು ಮಿನಿ ಟ್ರ್ಯಾಕ್ಟರ್ ಏನೇನು ಕೆಲಸ ಮಾಡುತ್ತೋ ಅಷ್ಟು ಕೆಲಸನೂ ನಿಮಗೆ ಮಲ್ಟಿ ಫಂಕ್ಷನ್ ಪವರ್ ವೀಡರ್ ಮಾಡಿಕೊಡ್ತೆ. ಮಲ್ಟಿ ಫಂಕ್ಷನ್ ಹಾಗೆಂದರೆ ನೇಮಲ್ಲೇ ಸಿಗುತ್ತೆ, ಅದು ಮಲ್ಟಿ ಫಂಕ್ಷನ್ ಅಂತ. ವೇರಿಯಸ್ ಆಪ್ರೇಷನ್ಸ್ ಮಾಡುತ್ತೆ. ಅದು ಏನು ಮಾಡ್ಬೋದು ನೀವು, ಅದು ಬಂದು ನೀವು ತೆಂಗಿನ ಮರಗೆ ನೀವು ಅದು ಪಾತಿ ತಗೋಬೋದು, ಮತ್ತೆ ನೀವು ಅದು ವೀಡ್ ಮಾಡ್ಕೋಬೋದು. ಮತ್ತು ಅದು ಏನು ಮಾಡಿದರೆ ಮಲ್ಟಿ ಫಂಕ್ಷನ್ ಅಂತೂ ನೀವು ಫಸ್ಟ್ ನಾರ್ಮಲಿ ಪವರ್ ವೀಡರ್ ಅಂದರೆ ಸ್ವಲ್ಪ ವೆಯ್ಟ್ ಇರುತ್ತೆ. ಇದು ಏನು ಫಾರ್ಮಿಂಗ್ ಕೆಲಸ ಅಲ್ಲ, ಫಸ್ಟ್ ಎಲ್ಲ ಗಂಡು ಮಕ್ಕಳೇ ಎಲ್ಲ ನೋಡ್ತಿರೋರು. ಇವಾಗ ಇದು ಪವರ್ ವೀಡರ್ ತೊಗೊಂಡ್ರೆ ಈವನ್ ಲೇಡೀಸ್ ಕ್ಯಾನ್ ಆಪ್ರೇಟ್ ದ ಪವರ್ ವೀಡರ್. ಅವ್ರಿಗೆ ಹೇಗೆ ಮಾಡೋ ಆ ಥರನೇ ಪವರ್ ವೀಡರ್ ಅಂತೂ ಡಿಸೈನ್ ಆಗಿದೆ. ಅದು ಹ್ಯಾಂಡಲ್ ನೋಡಿದರೆ ನಿಮಗೆ 360 ಡಿಗ್ರೀಸ್ ಅಂತೂ ರೊಟೇಟ್ ಆಗುತ್ತೆ. ಇದು ಜಸ್ಟ್ ನೀವು ಬಂದು ಬೈಕ್ ಅಂತೂ ಹೇಗೆ ರನ್ ಮಾಡ್ತಾರೆ, ಬೈಕ್ ಹೇಗೆ ನಿಮಗೆ ಸೆಲ್ಫ್ ಸ್ಟಾರ್ಟ್ ಇದೆಯೋ ಆ ಥರ ಇದು ಸೆಲ್ಫ್ ಸ್ಟಾರ್ಟ್. ಅದು ನಿಮಗೆ ಎಲ್ಲಾದರೂ ಹೋಗಿ ನೀವು ಮಿಷಿನ್ ನಿಲ್ಲಿಸ್ಕೋಬೇಕಂದ್ರೆ ಅಲ್ಲೇ ಮಿಷಿನ್ ಆಫ್ ಮಾಡಿ ನೀವು ಅಲ್ಲೇ ಮಿಷಿನ್ನ ನಿಲ್ಲಿಸ್ಕೋಬೋದು. ನಾಟ್ ಓನ್ಲಿ ಇದು ಬಂದು ನಿಮಗೆ ಪಾತಿ ತಗೋಬೋದು,
ಪವರ್ ವೀಡಿಂಗ್ ಮಾಡ್ಕೋಬೋದು. ಜೊತೆಗೆ ಹಿಂದೆ ನಿಮ್ಗೆ ಏನಾದರೂ ಅಪ್ಲಿಕೇಶನ್ಸ್ ಬೇಕು ಹಾಗೆ ಅಂದರೆ ನಿಮಗೆ ಅದರಲ್ಲಿ ಪವರ್ ಸ್ಪ್ರೇಯರ್ ಅಂತೂ ನೀವು ಫಿಟ್ ಮಾಡ್ಕೋಬೋದು. ಇವಾಗ ತೆಂಗಿನ ಗಿಡ ಎಲ್ಲ ನೋಡಿದರೆ ದೊಡ್ಡ ದೊಡ್ಡ ತೆಂಗಿನ ಗಿಡ ಇರುತ್ತೆ, ನಿಮಗೆ 6 ಫೀಟ್ 7 ಫೀಟಿಗೆ ನಿಮಗೆ ಪವರ್ ಸ್ಪ್ರೇಯರ್ ನೀವು ಅದರಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಮತ್ತು ಫಾರ್ಮಿಂಗಲ್ಲಿ ನೋಡಿದರೆ ಇದು ಏನಾದರೂ ತೊಗೋಬೇಕು, ಫಾರ್ಮಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು, ಎಲ್ಲ ಕೈಯಲ್ಲೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ. ಇದ್ರಿಗೆ ನಾವು ಒಂದು ಟ್ರೈಲರ್ ಅಟ್ಯಾಚ್ಮೆಂಟ್ ಇದೆ, ಇಂಪ್ಲಿಮೆಂಟ್ ಸಪ್ರೇಟ್ ಅಟ್ಯಾಚ್ಮೆಂಟ್ ಇದೆ. ನೀವು ಅದು ಪವರ್ ವೀಡರಲ್ಲಿ ಸಪ್ರೇಟ್ ಅಟ್ಯಾಚ್ಮೆಂಟ್ ನೋಡಿದರೆ ಅದರಲ್ಲಿ ಏನೇನು ಫಾರ್ಮಿಂಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕೋ ಅದೆಲ್ಲ ನೀವು ಅದರಲ್ಲಿ ಇಟ್ಕೊಂಡು ಹಾಗೆ ನೀವು ಒಂದು ಗಾಡಿ ಥರ ಓಡಿಸ್ಕೊಂಡು ಹೋಗ್ಬೋದು. ಅದರಲ್ಲಿ ಆ ಥರನೂ ಇದೆ. ಇದರಲ್ಲಿ ತಗೊಳ್ಬೇಕು ಅಂತ ಖರೀದಿಸಬೇಕಂತ ಇರುತ್ತೆ. ಯಾಕಂದ್ರೆ ಎಲ್ಲರಿಗೂ ನೀಡಿರೋದೇ ಇದನ್ನ, ರೈತನೇ ದೇಶದ ಬೆನ್ನೆಲುಬು. ಅವ್ರು ವ್ಯವಸಾಯ ಮಾಡಿದ್ರೆ ನಾವೆಲ್ಲ ಬದುಕೋಕ್ಕಾಗೋದು. ಮೇಡಮ್ ಇದನ್ನ ಯಾವ ತರ ಬುಕ್ ಮಾಡಬೇಕು, ಅವ್ರು ಏನು ಪ್ರೊಸೆಸ್ ಇದೆ ಮೇಡಮ್? ಪ್ರಾಸೆಸ್ ಹೇಗೆಂದ್ರೆ ನೋಡಿದ್ರೆ ನಮ್ಮ ಹತ್ರ ವೇರಿಯಸ್ ಮಾಡೆಲ್ಸ್ ಇದೆ. ಪವರ್ ವೀಡರಲ್ಲಿ ವೇರಿಯಸ್ ಮಾಡೆಲ್ಸ್ ಇದೆ. ಒಬ್ಬೊಬ್ರು ಬಡ್ಜೆಟ್ ತರ ನಾವು ಒಬ್ಬೊಬ್ಬರಿಗೆ ನಾವು ಮಿಷಿನ್ಸ್ ಅಂತೂ ಸಜೆಸ್ಟ್ ಮಾಡ್ತೀವಿ. ನಮ್ಮ ಹತ್ರ ಎಷ್ಟು ಮಾಡೆಲ್ಸ್ ಮಿಷಿನ್ ಇದೆಯೋ ಅಷ್ಟು ಬಗ್ಗೆನೂ ನಾವು ಅವ್ರಿಗೆ ಹೇಳ್ಬಿಡ್ತೀವಿ. ಅವ್ರು ಮತ್ತೆ ಅವ್ರ ಬಡ್ಜೆಟ್ ನೋಡಿಕೊಂಡು ಅವ್ರಿಗೆ ಯಾವ ಥರ ಮಿಷಿನ್ ಅನುಕೂಲವಾಗಿರುತ್ತೆ ಅಂತ ಅದು ನೋಡಿಕೊಂಡು ಅವ್ರು ಮತ್ತೆ ಅದು ಮಿಷಿನ್ಸ್ ಅಂತೂ ಪರ್ಚೇಸ್ ಮಾಡ್ಕೋಬೋದು. ನೀವೇ ಇಲ್ಲಿ ನೋಡ್ಬೋದು, ನಮ್ಮ ಹತ್ರ ಇದು ಸ್ಟಾಕ್ ಗುಡೌನ್ ಅಂತೂ ಇದು ನೋಡಿದ್ರೆ ಎಷ್ಟು ಪವರ್ ವೀಡರ್ಸ್ ನಾವು ಇಲ್ಲೆಲ್ಲ ಸ್ಟಾಕ್ ಇಟ್ಟಿದ್ದೀವಿ ಹಾಗೆ ಅಂತ. ಎಲ್ಲ ಗೋಡನಲ್ಲಿ ಎಲ್ಲ ಸ್ಟಾಕು ನಮ್ಮ ಹತ್ರ ಅವೈಲಬಲ್ ಆಗಿರುತ್ತೆ. ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ಕಳಿಸ್ಕೊಡೋದು. ಇದು ಈ ಮಿಷಿನ್ ಬಂದು ಎಲ್ಲರೂ ನೋಡಿರ್ತೀರಾ ನೀವು. ಇದರ ಹೆಸರು ಒಂದು ಚಾಫ್ ಕಟರ್. ಇದು ವಿ ಆರ್ ಒನ್ ಆಫ್ ದಿ ಪಯನೀರ್ಸ್ ಇನ್ ಚಾಫ್ ಕಟರ್. ನಾವು ಬಂದು ರಿಟೇಲ್ ಮಾರ್ಕೆಟ್ ಮಾತ್ರ ಇಲ್ಲ, ಈ ಥರ ಇಂಟರ್ಸ್ಟೇಟ್ ಸೇಲ್ಸ್ ಮಾತ್ರ ಇಲ್ಲ. ನಮ್ಮ ಗೌರ್ಮೆಂಟ್ ಅಂತೂ ಅರೌಂಡ್ ಒಂದು 10,000 ಚಾಫ್ ಕಟರ್ಸ್ ಅಂತೂ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಷ್ಟು ಚಾಫ್ ಕಟರ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ. ಚಾಫ್ ಕಟರ್ ಇಲ್ಲಿ ನೋಡಿದರೆ ನಿಮಗೆ ಬೇಕಾದಷ್ಟು ಮಾಡೆಲ್ಸ್ ಅಂತ ಅವೈಲಬಲ್ ಆಗಿದೆ ನಿಮಗೆ. ಇವಾಗ ಸದ್ಯಕ್ಕೆ ನೋಡಿದರೆ ಲೇಬರ್ ಸಿಗೋದಿಲ್ಲ. ದನಗಳಿಗೂ ಮೇಕೆಗಳಿಗೂ ಎಮ್ಮೆಗೆ ಏನಾದರೂ ನಾವು ಕತ್ತರಿಸಿ ಹಾಕಬೇಕು ಅಂದ್ರೂ ಒಬ್ಬರು ಲೇಬರ್ಸ್ ಅಂತೂ ಅವೈಲಬಲ್ ಆಗಿರೋದಿಲ್ಲ. ಇವಾಗಿರೋ ಮೆಕ್ಯಾನಿಕ್ ಲೈಫಲ್ಲಿ ಎಲ್ಲ ಇದಕ್ಕೆಲ್ಲ ಸಪ್ರೇಟ್ ಟೈಮ್ ಎಲ್ಲ ಮಾಡಿಕೊಂಡು ಇದೆಲ್ಲ ಮಾಡಬೇಕು ಹಾಗೆ ಅಂದರೆ ನಮಗೂ ಟೈಮ್ ಅಂತೂ ನಮಗೂ ಸಿಗೋದಿಲ್ಲ. ನಮಗೂ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಅದಕ್ಕೆ ಚಾಫ್ ಕಟರ್ ಅಂತೂ ಈ ನಿಮಗೆ ಎಕ್ವಿಪ್ಮೆಂಟ್ ಅಂತೂ ನಿಮಗೆ ತುಂಬ ಉಪಯೋಗವಾಗಿರುತ್ತೆ. ಇದರಲ್ಲಿ ಆಲ್ ಟೈಪ್ಸ್ ಇದೆ. ರೈಟ್ ಫ್ರಮ್ ಮಿನಿಮಮ್ ರೇಂಜ್ಲಿಂದ ಮ್ಯಾಕ್ಸಿಮಮ್ ಎಷ್ಟು ಅವ್ರಿಗೆ ಎಷ್ಟು ಹಸು ಇದೆಯೋ ಅದು ಕ್ವಾಂಟಿಟಿ ಎಷ್ಟು ಇದೆಯೋ ಆ ಥರ ಅದ್ರ ಮೇಲೆ ನಾವು ಮಿಷಿನ್ ಕೇಳ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ನಾವು. 45 ಹಸು ಇದ್ರೆ ಫಾಸ್ಟ್ ಅಲ್ಲಿ ಇದಾಗಬೇಕು. ಹೌದು, 45 ಹೈ HP ಇರೋದನ್ನ ಆಮೇಲೆ ಇಷ್ಟಿಷ್ಟು MM ಅಲ್ಲಿ ಕಟ್ ಆಗಬೇಕು ಚಾಪ್ ಅಂತ. ಹೌದು ಅದು ಡಿಪೆಂಡ್ಸ್ ಆನ್ ಯಾವ್ದಾದ್ರು ಎಮ್ಮೆ ಅಂದ್ರೆ ಸ್ವಲ್ಪ ಸೈಜ್ ನೋಡಿದ್ರೆ ನಿಮ್ಗೆ ಔಟ್ಪುಟ್ ಸೈಜ್ ತುಂಬ ಲಾಂಗ್ ಆಗಿ ದಪ್ಪದಾಗಿ ಬರಬೇಕು. ಇದೇ ಮೇಕೆ ಅಂದ್ರೆ ನಿಮ್ಗೆ ಸಣ್ಣದಾಗಿದ್ರೆ ಸಾಕು. ಹಸುಗಿಂದ್ರೆ ಸ್ವಲ್ಪ ಮೀಡಿಯಂ ಟೈಪ್ ಇದ್ರೆ ಸಾಕು. ಅದರ ತರ ಎಷ್ಟು ಮೇಕೆ ಇದೆ, ಎಷ್ಟು ಹಸು ಇದೆ, ಎಷ್ಟು ಎಮ್ಮೆಗಳು ಇದೆ ಅವ್ರಿಗೆ ಹಾಗೆ ಅಂತ ನಾವು ಕೇಳ್ಕೊಂಡು ಅದ್ರ ಬಗ್ಗೆ ನಾವು ಎಷ್ಟು HP ಮೋಟಾರಲ್ಲಿ ರನ್ ಮಾಡ್ಕೋಬಹುದು, ಎಷ್ಟು MM ಅಲ್ಲಿ ಔಟ್ಪುಟ್ ಸೈಜ್ ಅವ್ರಿಗೆ ಬೇಕು ಅಂತ ಅದ್ರ ಬಗ್ಗೆ ಅದ್ರ ಮೇಲೆ ಕೇಳ್ಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ನಾವು. ಇದನ್ನ ಟ್ರಾನ್ಸ್ಪೋರ್ಟ್ ಎಲ್ಲ ಕಳಿಸ್ಕೊಡ್ತಾರೆ. ಹೌದು, ಎಲ್ಲಾನು ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ಕೊಡೋದು ನಾವು. ಇದು ನೋಡಿದ್ರೆ ಇದು ಅಂತೂ ಶ್ರೆಡರ್ ಅಂತ ಹೆಸರು ಇದ್ರಿಗೆ. ಇದು ನೋಡಿದ್ರೆ ಎಲ್ಲ ಜಮೀನು ಇಟ್ಕೊಂಡಿರ್ತಾರೆ, ತೆಂಗಿನ ತೋಟ ಎಲ್ಲರೂ ಇಟ್ಕೊಂಡಿರ್ತಾರೆ. ಅವ್ರಿಗೇನಾಗತ್ತೆ ಎಲ್ಲ ತೆಂಗಿನ ಅಡಿಮೆಟ್ಟೆ ಎಡೆಮೆಟ್ಟೆ ಎಲ್ಲ ಬೀಳ್ತಿರುತ್ತೆ. ಎಲ್ಲ ಹೋದ ಕಾಲದಲ್ಲಿ ನೋಡಿದ್ರೆ ಎಲ್ಲರೂ ಅದೆಲ್ಲ ತೆಂಗಿನ ಮಟ್ಟೆ ಇಟ್ಕೊಂಡು ಎಲ್ಲ ಪರಿಕೆ ಮಾಡ್ತಾರೆ, ಎಲ್ಲ ಮಾಡಿರ್ತಾರೆ. ಇವಾಗೆಲ್ಲ ಒಬ್ರು ಅದರೆಲ್ಲ ನಾವು ನೋಡೋದೇ ಇಲ್ಲ. ಎಲ್ಲಾನು ಇವಾಗೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಬಂದಾಯ್ತು ಇವಾಗ ನಮ್ಗೆ. ಇದು ನಾವೇನು ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಬೀಳತ್ತೆ ಅಂತ ಹೇಳಿ ಎಲ್ಲ ಬೆಂಕಿ ಹಚ್ಬಿಟ್ಟು ಇಟ್ಬಿಡ್ತಾರೆ. ಬೆಂಕಿ ಮಾಡಿದ್ರೆ ಅದು ಯಾರಿಗೂ ಉಪಯೋಗ ಇಲ್ಲ. ಅದು ನೀವು ಡಿಕಂಪೋಸ್ಟ್ ಮಾಡಿದ್ರೆ ನಿಮ್ಗೆ ನಿಮ್ಮ ಜಮೀನಿಗೆ ಅದು ಪುನಃ ನಿಮಗೆ ಅದು ವೆರ್ಮಿ ಕಂಪೋಸ್ಟ್ ಆಗುತ್ತೆ. ನಿಮಗೆ ವೆರ್ಮಿ ಕಂಪೋಸ್ಟ್ ಆಗಿದ್ಮೇಲೆ ನಿಮ್ಮ ತೆಂಗಿನ ಮರನೂ ಚೆನ್ನಾಗಿ ಹೆಲ್ತಿಯಾಗಿರುತ್ತೆ. ವಾಟರ್ ಕಂಟೆಂಟ್ ಅಂತೂ ಮಾಯಿಶ್ಚರ್ ಕಂಟೆಂಟ್ ಅಂತೂ ಪೂರ್ತಿ ಅಲ್ಲೇ ನಿಮಗೆ ಸೇವ್ ಆಗಿರುತ್ತೆ. ನಿಮಗೆ ಇದು ಚೆನ್ನಾಗಿರುತ್ತೆ, ಒಳ್ಳೆ. ಹೌದು, ನಿಮ್ಗೆ ಲ್ಯಾಂಡು ಚೆನ್ನಾಗಿರುತ್ತೆ. ನಿಮಗೆ ನಿಮ್ಮ ವೆರ್ಮಿ ಕಂಪೋಸ್ಟ್ ನ್ಯಾಚುರಲ್ ಕಂಪೋಸ್ಟೇ ಹಾಕಿದ್ರೆ ಲ್ಯಾಂಡು ನಿಮಗೆ ಚೆನ್ನಾಗಿರುತ್ತೆ. ನೋಡಿದ್ರೆ ಶೆಡರ್ ಅಲ್ಲಿ ನೋಡಿದ್ರೆ ಇದು ಬಂದು ಟ್ರ್ಯಾಕ್ಟರಲ್ಲಿ ಆಪರೇಟ್ ಮಾಡೋ ಥರ ಇರುತ್ತೆ. ಟ್ರ್ಯಾಕ್ಟ್ರಿ ಇಲ್ಲದೇ ಇದ್ದವರು ಏನು ಮಾಡ್ಬೋದು, ನಾನು ಹೇಗೆ ಮಾಡ್ಬೋದು ಹಾಗೆ ಅಂದರೆ, ಇನ್ ಕೇಸ್ ನೀವು ಟ್ರ್ಯಾಕ್ಟ್ರಿ ಇಲ್ಲ ಹಾಗೆ ಅಂದರೆ ನೀವು ಮೋಟಾರಲ್ಲಿ ಆಪರೇಟ್ ಮಾಡ್ಕೋಬೋದು. ಮೋಟಾರ್ ಸಣ್ಣದ ಮೋಟಾರ್ಲಿಂದ ದೊಡ್ಡ ಮೋಟಾರ್ವರೆಗೂ ಅರೌಂಡ್ 50 HP ಮೋಟಾರ್ವರೆಗೂ ನಾವು ಮಾಡ್ಕೊಡ್ತೀವಿ. ಇನ್ ಕೇಸ್ ನನಗೆ ಟ್ರ್ಯಾಕ್ಟ್ರು ಇಲ್ಲ, ನನ್ನ ಹತ್ರ ಮೋಟಾರ್ ತೊಗೊಂಡ್ರು ನನಗೆ ಬಂದು ಎಲೆಕ್ಟ್ರಿಸಿಟಿ ಕನ್ಸಪ್ಷನ್ ಆ ಥರ ಇಲ್ಲ, ನನಗೆ ಎಲೆಕ್ಟ್ರಿಸಿಟಿ ಲೈನ್ ಅಂತೂ ಸಿಗಲಿಲ್ಲ ಹಾಗೆ ಅಂತ ಹೇಳಿದರೆ ದೆನ್ ಯು ಕ್ಯಾನ್ ಗೋ ಫಾರ್ ಡೀಸೆಲ್ ಇಂಜಿನ್ ಆಪರೇಟರ್. ಅದರಲ್ಲಿ ನಾವು ಮಾಡ್ಕೊಡ್ತೀವಿ, ಅದು ನಿಮಗೆ ಸಿಗುತ್ತೆ. ನಿಮಗೆ ಏನು ಪ್ರೈಸ್ ಅಲ್ಲಿ ಸ್ಟಾರ್ಟ್ ಇದೆ ಮೇಡಮ್? ಇದು ನೋಡಿದರೆ
ಬರೀ ಶ್ರೆಡರ್ ಮಾತ್ರ ನಿಮಗೆ ಸಣ್ಣದು ಶ್ರೆಡರ್ ಅಂತೂ ನಿಮಗೆ ಟ್ರ್ಯಾಕ್ಟರ್ ಆಪರೇಟಲ್ಲಿ ನೋಡಿದರೆ ಬರೀ 85 ಸಾವಿರ ಆ ಥರ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಡಿಪೆಂಡ್ಸ್ ಅಂತೂ ನಾನು ಇವಾಗ ರೇಟ್ ಹೇಳಿದರೆ ಅದೇ ರೇಟು ನಾನು ಬಂದು ಮೇಂಟೈನ್ ಮಾಡೋಂಗಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಏನು ರೇಟ್ ಇದೆಯೋ, ಮಾರ್ಕೆಟ್ ರಾ ಮೆಟೀರಿಯಲ್ ಪ್ರೈಸಸ್ ಹೇಗಿದೆಯೋ, ಇವಾಗ ಡೀಸೆಲ್ ಪ್ರೈಸು, ರಾ ಮೆಟೀರಿಯಲ್ ಪ್ರೈಸು, ಲೇಬರ್ ಕಾಸ್ಟ್ ಎಲ್ಲಾನು ಇನ್ಕ್ರೀಸ್ ಆಗಿದೆ. ಮಾರ್ಕೆಟ್ ತಕ್ಕ ಥರ ನಮಗೆ ರೇಟ್ ಅಂತೂ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಚಾಪ್ ಕಟ್ಟರ್ ಏನು ರೇಟಿಂದ ಸ್ಟಾರ್ಟ್ ಇದಾವೆ? ಚಾಪ್ ಕಟ್ಟರ್ ಅಂತೂ ನಿಮಗೆ ಮಿನಿಮಮ್ ಅಂತೂ 28,000ದಿಂದ ಸ್ಟಾರ್ಟ್ ಆಗುತ್ತೆ. ಮಿನಿ ಚಾಪ್ ಕಟ್ಟರ್ ಅಂತೂ. ಮೇಡಮ್ ಈಗ ಮಿನಿ ಚಾಪ್ ಕಟ್ಟರ್ಗೆ 28,000 ಅಂತ ಹೇಳಿದ್ರಿ. ಹೌದು. ಅದರಲ್ಲಿ ಎಷ್ಟು HP ಮೋಟರ್ ಯಾವ ಥರ ಬರುತ್ತೆ? ಅದು 2 HP ಮೋಟಾರ್ ಬರುತ್ತೆ ನಿಮಗೆ. ಅದರಲ್ಲಿ ಈ ಥರ ನಿಮಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಾವು ಕೊಡ್ಬೋದು. ಇವಾಗ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ ನಿಮಗೆ. ನೋಡಿದರೆ ಇವಾಗ ಒಂದು ಜಮೀನು ಇಟ್ಕೊಂಡಿರ್ತಾರೆ, 1 ಎಕರೆ 2 ಎಕರೆ ಅವ್ರಿಗೆ ತೆಂಗಿನ ತೋಟ ಇರುತ್ತೆ. ತೆಂಗಿನ ಗಿಡ ಅಂತೂ ನಮಗೆ ಎಲ್ಲಾನು ಕೊಡುತ್ತೆ. ತೆಂಗಿನ ಅಡಿಮೆಟೆ ಎಡೆಮೆಟೆ ಕೊಡುತ್ತೆ, ಮತ್ತು ನಮಗೆ ಇದು ಎಳ್ನೀರು ಕೊಡುತ್ತೆ, ತೆಂಗಿನಕಾಯಿ ಕೊಡುತ್ತೆ, ಎಲ್ಲಾನು ಕೊಡುತ್ತೆ ನಿಮಗೆ. ಎಲ್ಲಾನು ನಾವು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಮುಂಚೆ ಥರ ಲೇಬರ್ಸ್ ಎಲ್ಲ ಅವೈಲೇಬಲ್ ಇದ್ದರೆ ಎಲ್ಲರೂ ಲೇಬರ್ಸ್ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಿರ್ತಾರೆ. ಇವಾಗ ಲೇಬರ್ ಶಾರ್ಟೇಜ್ ಇದೆ. ಲೇಬರ್ ಶಾರ್ಟೇಜ್ ಆದಮೇಲೆ ನಾವು ಮಿಷಿನ್ನೇ ನಾವು ರಿಲೈ ಮಾಡಬೇಕು, ಮಿಷಿನ್ನೇ ನಾವು ನಂಬ್ಕೊಂಡು ಕೂತಿರ್ಬೇಕಾಗಿರುತ್ತೆ. ಇವಾಗ ಅದಕ್ಕೆ ನೋಡಿದರೆ ಇವಾಗ ಇದು ಬಂದು ಎಳ್ನೀರು ಕಟ್ ಮಾಡೋ ಮಿಷಿನ್ ಅಂತೂ. ಇದು ಎಳ್ನೀರು ಕಟ್ ಮಾಡೋ ಮಿಷಿನ್ ಹೊಸ ತರ ಇದೆ. ಇದು ನೋಡಿದ್ರೆ ಫಸ್ಟ್ ನಾವು ಇವಾಗ ರೋಡ್ ಸೈಡ್ ಎಲ್ಲ ಎಳ್ನೀರೆಲ್ಲ ಎಲ್ಲ ಇದು ಚಿಸಲ್ ಇಟ್ಕೊಂಡು ಎಲ್ಲ ಕಟ್ ಮಾಡಿಕೊಡ್ತಾರೆ. ಇವಾಗ ಇದು ಈಸಿ ಆಗುತ್ತೆ. ಹೇಗೆ ಅಂದ್ರೆ ಇದು ಜಸ್ಟ್ ಇದು ಬಂದು ನಿಮ್ಗೆ ಇದು ಮೋಟಾರ್ ಖರ್ಚಿಲ್ಲ, ಎಲೆಕ್ಟ್ರಿಸಿಟಿ ಖರ್ಚಿಲ್ಲ, ಡೀಸೆಲ್ ಖರ್ಚಿಲ್ಲ, ಏನು ಖರ್ಚಿಲ್ಲ. ಸಿಂಪ್ಲಿ ಇದು ಮಿಷಿನ್ ತಗೊಂಡು ಇಟ್ಟಿದ್ದಾದ್ಮೇಲೆ ಎಳ್ನೀರು ಬಂದು ನೀವು ಇಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಈವನ್ ಲೇಡೀಸ್ ಕ್ಯಾನ್ ಹ್ಯಾಂಡಲ್. ಇದು ಸ್ವಲ್ಪ ಏನಾದ್ರೂ ಗೊತ್ತಾಗುತ್ತಾ ನೋಡಿ, ಇದರಲ್ಲಿ ನೀವು ಇದು ಎಳ್ನೀರು ಇಟ್ಬಿಟ್ಟು ಸುಮ್ಮನೆ ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಸಾಕು. ನಿಮ್ಗೆ ಪ್ರೆಸ್ ಆಡಿದ್ಮೇಲೆ ನಿಮ್ಗೆ ಫಸ್ಟ್ ಏನೋ ಎಳ್ನೀರು ಬಂದು ಇದು ಪ್ರೆಸ್ ಆಗಿದ್ಮೇಲೆ ನಿಮ್ಗೆ ಏನಾಗುತ್ತೆ, ಎಳ್ನೀರು ಕಟ್ ಆಗುತ್ತೆ. ಅದಕ್ಕೆ ಮುಂಚೆ ನಾವು ಎಳ್ನೀರು ಕಟ್ ಮಾಡೋದಕ್ಕೆ ಮುಂಚೆ ನಾವು ಎಳ್ನೀರು ಕುಡಿಬೇಕಲ್ವಾ. ಎಳ್ನೀರು ಕುಡಿಬೇಕು ಆದ್ಮೇಲೆ ನಾವು ಒಂದು ಹೋಲ್ ಹಾಕಬೇಕು. ಅದು ಎಳ್ನೀರನ್ನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಇದು ಒಂದು ಪಿನ್ ಪಾಯಿಂಟ್ ತರ ಇದೆ ನೋಡಿ. ಇದು ಬಂದು ನಿಮ್ಗೆ ಅಲ್ಲಿ ಪ್ರೆಸ್ ಆಗುತ್ತೆ. ಪ್ರೆಸ್ ಆಗಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಸೆಂಟರ್ ಅಲ್ಲಿ ಹೋಲ್ ಬೀಳುತ್ತೆ. ಎಳ್ನೀರು ಕುಡ್ದಿದ್ದಾದ್ಮೇಲೆ ಮತ್ತೆ ಯೂಸ್ ಮಾಡಿದ ಎಳ್ನೀರನ್ನ ಇದರಲ್ಲಿ ಇಟ್ಕೊಂಡ್ರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ನಿಮ್ಗೆ 2 ಕಟ್ ಆಗತ್ತೆ ಅಷ್ಟೇ. ಏನು ಪ್ರೈಸ್ ಇದೆ ಮೇಡಮ್ ಸ್ಟಾರ್ಟ್ ಮಿನಿಮಮ್? ಇದು ಮಿನಿಮಮ್ ಅಂತ ಇದು ನೋಡಿದ್ರೆ ಇದು ಬಿನ್ ಇಲ್ದಂಗೆ ಇದೆ ಸರ್. ಇದು ಬಿನ್ ಇಲ್ದಂಗೆ ಯಾವತ್ತಿಗೆ ಬಿನ್ ಅಂದ್ರೆ ನಿಮ್ಗೆ ಇದ್ರ ಬಿನ್ ಇಲ್ದಂಗೆ ಇದೆ. ಇದರಲ್ಲಿ ನೋಡಿದ್ರೆ ಬಿನ್ ಇರುತ್ತೆ. ಯಾತಕ್ಕೆ ಅಂದ್ರೆ ನೀವು ಕಟ್ ಮಾಡಿದ ಎಳ್ನೀರೆಲ್ಲ ಇದರಲ್ಲಿ ನೀವು ಹಾಕೋಬಹುದು. ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಕೆಳಗಡೆ ಇದು ಬಿನ್ ತರ ಇದೆ ನೋಡಿ, ಇದರಲ್ಲಿ ಇಟ್ಕೋಬಹುದು. ಇದರಲ್ಲಿ ಒಂದು ಬಿನ್ ಇಲ್ಲ. ಏನಿದೆ ಮೇಡಮ್ ಪ್ರೈಸ್ ಇದೆ ಡಿಫರೆನ್ಸ್? ಇದೆಲ್ಲ ಪ್ರೈಸ್ ನೋಡಿದ್ರೆ ಇದಕ್ಕೂ ಏನೋ ಒಂದು 1,000 ರೂಪಾಯಿ ಹೆಚ್ಚಾಗತ್ತೆ. ಇದು ಬಿನ್ ಇದ್ದಕ್ಕೂ ಇಲ್ಲದೆ ಇದ್ದಕ್ಕೂ ನಿಮ್ಗೆ ಒಂದು 1,000 ರೂಪಾಯಿ ಡಿಫರೆನ್ಸ್ ಬರುತ್ತೆ ನಿಮಗೆ. ಇದು ನೋಡಿದ್ರೆ ನಿಮ್ಗೆ ಇದು ಪೂರ್ತಿ ಎಲ್ಲ MS ಬಾಡಿಯಲ್ಲಿ ಬರುತ್ತೆ. MS ಬ್ಲೇಡ್ಸ್ ಅಂತೂ ಬರುತ್ತೆ ಇದರಲ್ಲಿ. ಇನ್ ಕೇಸ್ ನನಗೆ MS ಬೇಡ, ಯಾಕೆಂದ್ರೆ MS ಬಂದು ನಿಮ್ಗೆ ನೀರು ಅದರ ಮೇಲೆ ನೀರು ಬೀಳತ್ತೆ ಅಲ್ವಾ, ನೀರು ಬಿದ್ದಾದ್ಮೇಲೆ ರಸ್ಟ್ ಆಗುತ್ತೆ MS ಅಂತೂ. ನೀವು ಇದರಲ್ಲಿ SS ಬ್ಲೇಡ್ ಬೇಕು ಅಂದ್ರೆ ಅದು ನಾವು ಹಾಕೊಡ್ತೀವಿ. SS ಬ್ಲೇಡ್ ಹಾಕಿದ್ರೆ SS ಬ್ಲೇಡ್ಗೆ ಏನು ಪ್ರೈಸ್ ಬರುತ್ತೋ ಆ ಡಿಫರೆನ್ಸ್ ನಿಮ್ಗೆ ಪೇ ಮಾಡಬೇಕಾಗಿರುತ್ತೆ. ನಿಮ್ಗೆ ಯಾವ ತರ ಅಪ್ಗ್ರೇಡ್ ಮಾಡ್ಕೊಂಡು ಏನು ತಗೋಬೇಕಂತೀರಿ ಅದ್ರ ತಕ್ಕಂತೆ ಹೌದು ಕ್ವಾಲಿಟಿ ಇರುತ್ತೆ, ಜೆನ್ಯೂನ್ ಇರುತ್ತೆ. ಇದು MS ಬಾಡಿ ವಿತ್ MS ಬ್ಲೇಡ್ಸ್. ಇದು ನಿಮ್ಗೆ ಪೂರ್ತಿನೇ ನನಗೆ SS ಬೇಕಾಗಿದೆ. ಯಾಕೆಂದ್ರೆ ನೀರು ಬೀಳ ಇದೇನಾಗುತ್ತೆ, ಬೇಗ ರಸ್ಟ್ ಆಗುತ್ತೆ. ನಿಮ್ಗೆ ಮೇಂಟೆನೆನ್ಸ್ ಬೇಕು. SS ಅಂದ್ರೆ ನಮ್ಗೆ ಸ್ವಲ್ಪ ಕ್ವಾಲಿಟಿನೂ ಇರುತ್ತೆ, ಲೈಫ್ ಲಾಂಗ್ ಬರುತ್ತೆ. ಹಾಗೆಂತ ನೀವು ಡಿಸೈಡ್ ಮಾಡಿದ್ರೆ SS ಬೇಕು ಅಂದ್ರೆ SS ಅಲ್ಲಿ ನಾವು ಡಿಸೈನ್ ಮಾಡಿ ಕೊಡ್ತೀವಿ ನಾವು. ಖಂಡಿತ ಮೇಡಮ್. ಯಾಕಂದ್ರೆ ಜನರಿಗೆ ಏನು ಲಾಂಗ್ ಟೈಮ್ ಬರುತ್ತೆ ಅದನ್ನೇ ಹೌದು ಮಾಡ್ಕೊಂಡು ಸುಮ್ಮನೆ ತಗೊಂಡು ಮತ್ತೆ ಹೌದು. ಇದು ನೀವು ರೈತರು ಮಾತ್ರ ಇಂಡಿವಿಜುವಲ್ ಯೂಸ್ ಮಾತ್ರ ಇಲ್ಲ, ನೀವು ಈ ತರ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರಲ್ವಾ ಅವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಇವಾಗ ನೋಡಿದ್ರೆ ತಮಿಳ್ನಾಡಲ್ಲಿ ಮಾತ್ರ ಇಲ್ಲ, ಕರ್ನಾಟಕ ಅಲ್ಲಿ ಬೆಂಗಳೂರಲ್ಲಿ ತುಂಬಾ ನಿಮ್ಗೆ ನೋಡಿದ್ರೆ ಇದು ಮಾಲ್ಸ್ ಬಂದಿದೆ, ಶಾಪ್ಸ್ ಬಂದಿದೆ, ರಿಟೇಲ್ ಶಾಪ್ಸ್ ಎಲ್ಲೂ ತಗೊಂಡಿದ್ದಾರೆ. ಬೇಕಾದಷ್ಟು ಇದು ಈ ತರ ಟೆಂಡರ್ ಕೋಕೋನಟ್ ಟ್ರಿಮ್ಮಿಂಗ್ ಮಿಷಿನ್ ಅಂತ ಹೇಳ್ತಾರೆ ಇದಕ್ಕೂ. ಈ ಮಿಷಿನ್ ಬೇಕಾದಷ್ಟು ನಾವೇ ಅಲ್ಲಿ ಸೇಲ್ ಮಾಡಿದ್ವಿ. ಶಾಪ್ಸ್ ಅಲ್ಲಿ, ಮಾಲ್ಸ್ ಎಲ್ಲರಿಗೂ ಸೇಲ್ ಮಾಡಿದೀವಿ ನಾವು. ಇದು ನೋಡಿದ್ರೆ ಇನ್ನೊಂದು ತರ ಟೈಪ್ ಆಫ್ ಚಾಫ್ ಕಟರ್. ಇದು ಏನು ಇದರಲ್ಲಿ ಒಂದು ಸ್ಪೆಷಲ್ ಹಾಗೆ ಅಂದ್ರೆ ಇದು ಬಂದು 6D ಅಂತ, ಇದು ಸ್ಪೆಸಿಫಿಕೇಶನ್ ಅಂತೂ 6D ಅಂತ ಮಾಡೆಲ್ ಹೆಸರು. ಇದು ನೋಡಿದ್ರೆ ಇದು ಚಾಫ್ ಕಟ್ಟರ್ ಮಾತ್ರ ಇಲ್ಲ, ಪಲ್ವರೈಸಿಂಗ್ ಮಾಡ್ಕೊಡುತ್ತೆ. ಇದರಲ್ಲಿ ನೋಡಿದ್ರೆ ನಿಮ್ಗೆ ಕೋಳಿಗೆ ನುಚ್ಚು ಮಾಡೋ ತರ, ಮತ್ತೆ ಇದು ಗಿರ್ನಿ ತರ ಯಾರು ಕೇಳ್ತಾರೋ ಅವ್ರಿಗೆ ಇದು ಬಂದು 2-in-1 ಪರ್ಪಸ್ ಸಾಲ್ವ್ ಆಗತ್ತೆ ಇದರಲ್ಲಿ ನೋಡಿದ್ರೆ. ಅಂದ್ರೆ ಮೇಡಮ್ ಈಗ ಗಿರಣಿ ಅಂತಂದ್ರೆ ಈಗ ಮೆಕ್ಕೆಜೋಳ ಇರ್ಲಿ, ಜೋಳ, ಹೌದು, ಸಣ್ಣ ಒಂಥರ ಗಿರಣಿ ತರ ಮಾಡ್ಕೊಂಡು ಕೋಳಿಗೆ ಆಗ್ಬೋದು, ಮೇಕೆಗಳಿಗೆ ಆಮೇಲೆ ಎಮ್ಮೆಗಳಿಗೆ.
ಸೊ ಆ ತರ ಇದು ನಾಟ್ ಓನ್ಲಿ ನಿಮ್ಗೆ ಬಂದು ಮೆಕ್ಕೆಜೋಳ ಇದು ಮಾತ್ರ ಇದು ಹಾಕಂಗಿಲ್ಲ. ನೀವು ತೆಂಗಿನ ಅಡಿ ಮಟ್ಟೆ ಇದೆ ನೋಡಿ, ಅದು ಇದ್ರೊಳಗೆ ನೀವು ಫೀಡ್ ಮಾಡ್ಕೋಬಹುದು. ಇದ್ರೊಳಗೆ ಫೀಡ್ ಮಾಡಿ ಇದು ಮೌತ್ ಎಷ್ಟು ಸೈಜ್ ಅಲ್ಲಿ ಇದೆಯೋ ಆ ತರ ಅಷ್ಟು ಸೈಜ್ಗೆ ನೀವು ಅಡಿ ಮಟ್ಟೆ ಅಂದ್ರೆ ಸ್ವಲ್ಪ ಲಾಂಗ್ ದಬ್ದಾಗಿರತ್ತೆ ಅಲ್ವಾ, ಅದು ನೀವು ಕಟ್ ಮಾಡ್ಕೊಂಡು ಅದು ಇದರೊಳಗೆ ನೀವು ಫೀಡ್ ಮಾಡಿದ್ರೆ ನಿಮ್ಗೆ ಔಟ್ಪುಟ್ ಅಂತೂ ಇದರೊಳಗೆ ಬರುತ್ತೆ. ನೀವು ಚಾಫ್ ಕಟ್ರೆ ಇದು ಹಸು ಮೇಕೆಗಳು ಮತ್ತೆ ಎಮ್ಮೆಗಳಿಗೆ ನೀವು ಹಾಕಬೇಕು ಅಂದ್ರೆ ಇದರೊಳಗೆ ಫೀಡ್ ಮಾಡಿದ್ರೆ ಇದು ಕಟ್ಟಾಗಿ ನಿಮ್ಗೆ ಔಟ್ಪುಟ್ ಬಂದು ಇದರಲ್ಲಿ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನಿಮಗೆ ನಾವು ಮಾಡ್ಕೊಡ್ತೀವಿ, ಹೇಗೆ ಆಪರೇಷನ್ ಮಾಡಬೇಕು ಏನು ಅಂತ ಡೀಟೇಲ್ಡ್ ಅದು ಮಾಡ್ಕೊಡ್ತೀವಿ. ಇದು ನೋಡಿದ್ರೆ ನಿಮಗೆ ನೊಚ್ಚು ಮಾಡಕ್ಕೆ ಇದರಲ್ಲಿ ಇನ್ಪುಟ್ ಇಲ್ಲಿ ಇದೆ, ಇಲ್ಲಿ ಬರುತ್ತೆ ಇಲ್ಲಿ ಇದು ನುಚ್ಚಾಗಿದ್ರೆ ಇದ್ರ ಹಾಗೆ ಮಾಡಿ ಇದರಲ್ಲೇ ಹೀಗೆ ಬರುತ್ತೆ ನಿಮ್ಗೆ ಔಟ್ಪುಟ್ ಅಂತೂ. ಏನಿದೆ ಮೇಡಮ್ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಇದ್ರದ್ದು? ಪ್ರೈಸ್ ಅಂತೂ ನೋಡಿದ್ರೆ ಇದು ನಾರ್ಮಲಿ ನಾವು ಯೂಟ್ಯೂಬಲ್ಲಿ ಪ್ರೈಸ್ ಅಂತೂ ಯಾರಿಗೂ ಹೇಳೋದಿಲ್ಲ, ಯಾಕೆಂದ್ರೆ ನಿಮಗೆ ಮಾರ್ಕೆಟಲ್ಲಿ ಹೆಚ್ಚು ಕಡಿಮೆ ಆಗತ್ತೆ. ನಮ್ಗೆ ಈ ತರ ಮಿಷನ್ಸ್ ಬೇಕು ಹಾಗೆಂದ್ರೆ ನಮ್ಗೆ ಎನ್ಕ್ವೈರಿ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಪೂರ್ತಿ 24/7 ಅವೈಲೇಬಲ್ ಆಗಿರುತ್ತಾರೆ. ಹೌದು, ಬೇಸಿಕ್ ಎನ್ಕ್ವೈರಿ ಮಾಡಿದ್ರೆ ಅವು ಯಾವ ತರ ಟೈಪ್ ಬೇಕಾಗಿದೆಯೋ ಅವ್ರಿಗೆ ಬಂದು ರೇಟ್ ಹೇಳ್ಕೊಡ್ತಾರೆ. ನಿಮ್ಮ ನಾಟ್ ಓನ್ಲಿ ಇದ್ರ ಮಾತ್ರ ಇಲ್ಲ, ಇದ್ರ 2-in-1 ಚಾಫ್ ಕಟ್ಟರ್ ಅಲ್ಲೇ ನಿಮ್ಗೆ ಇನ್ನೂ ಬೇರೆ ತರ ಮಾಡಲ್ಸ್ ಇದೆ, ಅದು ನಾವು ನಿಮ್ಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊಡ್ತೀವಿ, ಅದು ತೋರಿಸ್ಕೊಡ್ತೀವಿ. ಇದು ಬಂದು ನೋಡಿದ್ರೆ ಹಾರಿಜಾಂಟಲ್ ಟೈಪ್ ಚಾಫ್ ಕಟರ್. ಇದು 2 HP ಮೋಟಾರ್ ಅಲ್ಲಿ ರನ್ ಆಗೋದು. ಇದು ಹಾರಿಜಾಂಟಲ್ ಟೈಪ್ ಚಾಫ್ ಕಟರ್ ಅಂತ ಹೇಳಿ, ಹಾರಿಜಾಂಟಲ್ ಟೈಪ್. ಇದು ನೋಡಿದ್ರೆ ಇದು ಜಸ್ಟ್ ಇದು ಮಿನಿ ಚಾಫ್ ಕಟರ್ ನೋಡಿದೆ. ಇದೇ ನೋಡಿ ಸ್ಪೇಸ್ ಹೇಗೆ ತುಂಬಾ ಲೆಸ್ ಆಗಿ ಕನ್ಸ್ಯೂಮ್ ಆಗುತ್ತೆ ಹಾಗೆ ಅಂತ. ಇದು ನಿಮ್ಗೆ ದೊಡ್ಡ ಜಾಗ ಬೇಕು ಹಾಗೆ ಅಂತ ಏನೂ ಇಲ್ಲ. ಇದು ಮಿನಿ ಚಾಫ್ ಕಟರ್ ಅಂತೂ ನೋಡಿದ್ರೆ ಇದು 2 HP ಮೋಟಾರ್ ಅಲ್ಲಿ ಆಪರೇಟ್ ಆಗೋದು. ನಿಮಗೆ ಒಳಗೆ 2 ಬ್ಲೇಡ್ಸ್ ಇದೆ. ನಿಮ್ಗೆ ಇದ್ರ ಇನ್ಪುಟ್ ಹಾಕಿದ್ರೆ ನಿಮ್ಗೆ ಅದಲ್ಲೇ ಔಟ್ಪುಟ್ ಬರುತ್ತೆ ನಿಮ್ಗೆ. ಇದು 2 HP ಮೋಟಾರ್. ಇದು ಮೋಟಾರ್ ಪೂರ್ತಿ ನಮ್ಮ ಹತ್ರ ನೋಡಿದ್ರೆ ಎಲ್ಲಾನು ISI ಸ್ಟ್ಯಾಂಡರ್ಡ್ಸ್ ಮೋಟಾರೇ. ಯಾವ ಮೋಟಾರು ನಾವು ಲೋಕಲ್ ಮೇಕ್ ಎಲ್ಲ ಹಾಕೋದಿಲ್ಲ, ಎಲ್ಲಾನು ISI ಸ್ಟ್ಯಾಂಡರ್ಡ್. ಎಲ್ಲ ಮೋಟಾರ್ಗೆಲ್ಲ ಪೂರ್ತಿ 1 year ವಾರಂಟಿ ಕೊಡ್ತೀವಿ ನಾವು. ಬೀಯಿಂಗ್ an ISO ಸರ್ಟಿಫೈಡ್ ಕಂಪನಿ, ನಾವೆಲ್ಲ ಪೂರ್ತಿ ಏನ್ ಸ್ಟ್ಯಾಂಡರ್ಡ್ಸ್ ಇದೆಯೋ ಅದೇ ಸ್ಟ್ಯಾಂಡರ್ಡ್ಸ್ ಅಲ್ಲೇ ನಾವು ಮಿಷಿನ್ ಅಂತೂ ಮ್ಯಾನುಫ್ಯಾಕ್ಚರ್ ಮಾಡೋದು. ಮೇಡಮ್, ಈ ಕೊನೆಯದಾಗಿ ನಮ್ಮ ರೈತರಿಗೆ ಎಲ್ಲಾ ಟೈಪ್ಸ್ ಇದಾವ ಅಂತ ಹೇಳಿದ್ರಿ, ಏನೇನಿದಾವೆ ಎಲ್ಲಾ ಟೈಪ್ಸ್ ಅಂತ ಒಂದ್ಸರ್ತಿ ಹೇಳ್ಬಿಡಿ ಮೇಡಮ್. ವಿಡರು ಎಲ್ಲ ಹಿಡ್ಕೊಂಡು ಏನೇನಿದಾವ ಅಂತ. ಕೊನೆಯಾಗಿ ರೈತರಿಗೆ ಏನು ಹೇಳಬೇಕು ಅಂದರೆ, ನಮ್ಮ ಹತ್ರ ನಾನು ತೋರಿಸಿದ್ದು ಮಿಷಿನ್ ಇನ್ನೂ ನಮಗೆ ಇವಾಗ ಟೈಮ್ ಕನ್ಸ್ಟ್ರೆಂಟ್ ಇದೆ. ಏನೇನು ಮಿಷಿನ್ಸ್ ಇದೆ ಅಂತ ಎಲ್ಲ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ಯೂಟ್ಯೂಬಲ್ಲಿ ಎಲ್ಲ ನಿಮಗೆ ತೋರಿಸ್ಕೊಡ್ತಾರೆ. ಮತ್ತು ಇದ್ರ ಫಸ್ಟ್ ರೈಟ್ ಫ್ರಮ್ ಪ್ಲವ್ವಿಂಗ್ಲಿಂದ ಕಲ್ಟಿವೇಟರ್ ಮತ್ತು ರೊಟೇವೇಟರ್ ಮತ್ತು ಅದು ಸೀಡ್ಗೆ ಸೋ ಮಾಡೋಕ್ಕೆ ಸೀಡ್ರಿಲ್, ಮತ್ತು ಸೀಡ್ರಿಲ್ ಎಲ್ಲ ಸೋ ಮಾಡಿದಾದಮೇಲೆ ನಿಮಗೆ ಬಂದು ಅದು ಕುಯ್ಯೋಕ್ಕೆ, ಮತ್ತು ಅದಾದಿದ್ಮೇಲೆ ನಿಮಗೆ ಹಾರ್ವೆಸ್ಟ್ ಮಾಡೋಕ್ಕೆ ಥ್ರೆಷರ್ಸ್ ಇದೆ. ಅದು ಮಾತ್ರ ಇಲ್ದಂಗೆ ನಿಮಗೆ ಒಂದು ಅಗ್ರಿಕಲ್ಚರ್ ಫಾರ್ಮಿಂಗ್ಗೆ ಏನೇನು ಬೇಕು ನಮಗೆ ಫಸ್ಟು ಪವರ್ ವೀಡರ್ಸ್ ಬೇಕಾಗಿದೆ. ವೀಡರ್ಸಲ್ಲಿ ನಾನು ಮುಂಚೆನೇ ಹೇಳಿದ ಥರ ಮಲ್ಟಿಫಂಕ್ಷನಲ್ಲಿ ನೀವು ಬನ್ ಫಾರ್ಮರ್ ಮಾಡ್ಕೋಬೋದು, ರಿಡ್ಜರ್ ಹಾಕೋಬೋದು, ಸ್ಪ್ರೇಯರ್ ಹಾಕೋಬೋದು, ಎಲ್ಲ ಮಿಷಿನ್ ಹಾಕ್ಬೋದು. ನೀವು ಕೇಳ್ಬೋದು ಏನು ನಿಮ್ಮ ಹತ್ರ ಮಿಷಿನ್ಸ್ ಎಲ್ಲಾನು ಸ್ಟಾರ್ಟಿಂಗೇ ಎಲ್ಲ 25,000 28,000 ಆ ಥರ ತಾನು ಇದೆಯಾ, ನಿಮಗೆ ಸಣ್ಣದ ಮಿಷಿನ್ಸ್ ಏನೂ ಇಲ್ಲ. ಇದೆ ಪವರ್ ಸ್ಪ್ರೇಯರ್ಸ್ ನೋಡಿದರೆ ಆರ್ಡಿನರಿ ಹ್ಯಾಂಡ್ ಸ್ಪ್ರೇಯರೇ ಇದೆ. ನಿಮಗೆ ಆರ್ಡಿನರಿ ಹ್ಯಾಂಡ್ ಸ್ಪ್ರೇಯರ್ ಅಂತೂ ನಿಮಗೆ 100 ರೂಪಾಯಿಲಿಂದನೇ ಮಿಷಿನ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲ ರೈತರಿಗೂ ನಿಮಗೆ ಅದು ಅನುಕೂಲವಾಗಿರುತ್ತೆ. ನಿಮಗೆ ನಾಟ್ ಓನ್ಲಿ ನಿಮಗೆ ಇವಾಗ ಸಪೋಸ್ ಒಂದು 10 ಹಸು 15 ಹಸು ದನಗಳು ಮೇಕೆಗೆಲ್ಲ ಇಟ್ಕೊಂಡಿದ್ದಾರೆ ಅಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂದರೆ ಏನು ಬೇಕು, ಚಾಫ್ ಕಟರ್ ಬೇಕಾಗಿರುತ್ತೆ. ಮತ್ತು ಚಾಫ್ ಕಟರ್ ಆದಿದ್ಮೇಲೆ ಹಾಲು ಕರಿಯೋಕ್ಕೆ ಮಿಲ್ಕಿಂಗ್ ಮಿಷಿನ್ಸ್ ಅವೈಲಬಲ್ ಆಗಿದೆ. ಹಾಲು ಕರೆದಿದ್ದಾದ್ಮೇಲೆ ಹಾಲು ನೀವು ಸೊಸೈಟಿಗೆ ಹಾಕಿದ ಮೇಲೆ ನಿಮಗೆ ಹಾಲು ಮಿಕ್ಕೋಯ್ತು ಅಂದರೆ ನೀವು ಅದು ಬೆಣ್ಣೆ ತೆಗಿಯೋಕ್ಕೆ ಅದು ಕ್ರೀಮ್ ಸೆಪರೇಟರ್ ನಮ್ಮ ಹತ್ರ ಅವೈಲಬಲ್ ಆಗಿದೆ. ನಿಮಗೆ ಎಲ್ಲಾನು ಇದೆ. ನಿಮಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್, ಅದೇ ನಾನು ಹೇಳಿದ ಥರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೊಡ್ಬೋದು. ಒಂದು ಜಮೀನ್ ಇದ್ರೆ ಪವರ್ ವೀಡರ್ ಕೊಡ್ಬೋದು, ತೆಂಗಿನ ಮರ ಅದು ಶೆಡ್ ಮಾಡೋಕ್ಕೆ ನಿಮಗೆ ಶೆಡರ್ ಮಿಷಿನ್ ಕೊಡ್ಬೋದು, ಇಳ್ನೀರು ಕಟ್ ಮಾಡೋಕ್ಕೆ ಟೆಂಡರ್ ಕೋಕೋನಟ್ ಕಟ್ಟಿಂಗ್ ಮಿಷಿನ್ ಕೊಡ್ಬೋದು. ಮತ್ತು ಅದು ಮಾತ್ರ ಇಲ್ಲ, ನಿಮಗೆ ತೆಂಗಿನಕಾಯಿ ಮತ್ತು ಇದು ತೆಂಗಿನಕಾಯಿ ಸುಳಿಗೆ ಮಿಷಿನ್ ನಮ್ಮ ಹತ್ರ ಅದು ಅವೈಲಬಲ್ ಆಗಿದೆ. ಒಂದೊಂದು ಮಿಷಿನು ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀರ. ಸಪೋಸ್ ನಿಮಗೆ ಇದೆಲ್ಲ ಮಿಷಿನ್ ನಿಮಗೆ ತೊಗೋಬೇಕು ಹಾಗೆ ಅಂದರೆ ನಮ್ಮ ಸ್ಕ್ರಾಲ್ ಆಗೋ ನಂಬರ್ಗೆ ನೀವು ಫೋನ್ ಮಾಡಿದರೆ ಸಾಕು, ನಾವು ಇಲ್ಲಿಂದನೇ ಮಿಷಿನ್ ಒಬ್ಬೊಬ್ಬರು ರೈತರು ಬಾಂಧವ್ರಿಗೂ ನಾವು ಎಲ್ಲ ಕಳಿಸ್ಕೊಡ್ತೀವಿ ಇಲ್ಲಿಂದ. ಇಲ್ಲ ನನಗೆ ಬಂದು ಮಿಷಿನ್ ನಾನು ಯೂಟ್ಯೂಬಲ್ಲಿ ನೋಡಿದರೆ ನನಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ನಿಮ್ಮ ಪ್ಲೇಸ್ಗೆ ಬರಬೇಕು ಅಂದರೆ ಯು ಆರ್ ಆಲ್ವೇಸ್ ವೆಲ್ಕಮ್. ಯಾವಾಗ ಬೇಕಾದರೂ ಬರ್ಬೋದು. ನಮಗೆ ಪ್ರತಿಯೊಬ್ಬರು ಒಂದೊಂದು ರೈತರನ್ನು ಅಟೆಂಡ್ ಮಾಡೋಕ್ಕೆ ನಮಗೆ ಬೇಕಾದಷ್ಟು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಅವರೆಲ್ಲ
ಪೂರ್ತಿ ನಿಮಗೆ ಒಂದೊಂದು ಮಿಷಿನು ತೋರಿಸ್ಕೊಟ್ಟು ಒಂದೊಂದು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ಆಪ್ರೇಟ್ ಮಾಡ್ಕೋಬೋದು ಎಲ್ಲಂತೂ ನಿಮಗೆ ತಿಳಿಸ್ಕೊಡ್ತಾರೆ. ಓಕೆ ಮೇಡಮ್, ತುಂಬಾ ಖುಷಿ ಅನ್ಸಿತ್ತು ನನಗೆ. ಅಲ್ಲಿ ಯಾದಗಿರಿ ಅಂದ್ರೆ ಕರ್ನಾಟಕದ ಯಾದಗಿರಿಯಿಂದ ತಮಿಳ್ನಾಡಿಗೆ ಇಲ್ಲಿ ಬಂದಿನಿ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ದವ್ರು ಇಷ್ಟಪಡೋರಿದ್ದಾರೆ. ಸರ್ ನಮ್ಗೆ ನೆಕ್ಸ್ಟ್ ಮುಂಗಾರಲ್ಲಿ ಅಂದ್ರೆ ಜೂನ್ದಲ್ಲಿ ಬಿತ್ತನೆ ಮಾಡ್ತೀವಿ, ನಮ್ಗೆ ಬೇಕಾದಂತ ಅಂದ್ರೆ ಎಲ್ಲ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಂತ ಅಂತಿದ್ದಾರೆ. ಜೆನ್ಯೂನ್ ಪಾರ್ಟ್ಸ್ ಇದೆ ನಿಮ್ಮ ಹತ್ರ ಅಂತ ಹೇಳಿದ್ರಿ, ತುಂಬಾ ಖುಷಿ ಅನ್ಸಿತ್ತು. ಸೊ ರೈತರಿಗೆ ಯಾರೇ ಕರೆ ಮಾಡಿದ್ರು ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ಯಾವ ಇಕ್ವಿಪ್ಮೆಂಟ್ಸ್ ಬೇಕು ಮೇಡಮ್ ಡೆಲಿವರಿ ಮಾಡಂತ ಹೇಳ್ತೀನಿ ನಾನು. ಖುಷಿ ಅನ್ಸಿತ್ತು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಗೂ ತುಂಬ ಭಾಳ ಖುಷಿ ಆಯಿತು. ಒಂದು ಕಾರಣ ನಾವು ತಮಿಳ್ನಾಡಲ್ಲಿ ಇದ್ರೂ ಕೊಯಂಬತ್ತೂರಲ್ಲಿ ಇದ್ರೂ ನಮ್ಮ ಮೆಷಿನ್ಸ್ ಪೂರ್ತಿ ಆಲ್ ಓವರ್ ಇಂಡಿಯಾ ಎಲ್ಲ ರೀಚ್ ಆಗತ್ತೆ. ಹಾಗೆಂದ್ರೆ ನಮಗೂ ತುಂಬ ಭಾಳ ಖುಷಿ ಆಗುತ್ತೆ. ಒಂದು ಸ್ಟೇಟ್ ಬಿಟ್ಟು ಸ್ಟೇಟ್ ಇನ್ನೊಂದು ನಮ್ಗೆ ಕಳಿಸೋ ಮುಂದೆ ಇನ್ನೂ ಏನು ಹೇಳಿದ್ರು ನಮ್ಮ ರಿಲೇಷನ್ಶಿಪ್ ಇಂದ ಇನ್ನೂ ನಮಗೆ ಅದು ತುಂಬ ಗುಡ್ ರಿಲೇಷನ್ಶಿಪ್ ಆಗಿರುತ್ತೆ, ಹೆಲ್ದಿ ರಿಲೇಷನ್ಶಿಪ್ ಆಗಿರುತ್ತೆ. ಖುಷಿ ಆಗತ್ತೆ. ಆಲ್ವೇಸ್ ವೆಲ್ಕಮ್. ಯಾವಾಗ ಬಂದರೂ ನಿಮಗೆ ಯಾವಾಗ ಬೇಕಾದರೂ ನೀವು ಫೋನು ಮಾಡ್ಬೋದು ನಮಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.